ಯಾವುದೇ ಕೆಲಸ ಮಾಡೋ ಮೊದಲು ಹೊಟ್ಟೆ ಫುಲ್ಲು ಮಾಡಬೇಕು. ಇವತ್ತು ಕೂಡ ಉಪ್ಪಿಟ್ಟ. ಏ ಅಪ್ಪಿ, ಇವತ್ತು ಕೂಡ ಉಪ್ಪಿಟ್ಟ? ಏನ್ರಿ, ಬೇಕಾದ್ರೆ ತಿನ್ಬೇಕು. ಈ ಹೆದರ್ಸಿ ಹೇಳುದಲ್ಲ ನನ್ನ ಹತ್ರ ಇಟ್ಕೊಳ್ಬೇಡಿ. ಹೋಗಿ ನಿಮ್ಮ ಅಮ್ಮನ ಹತ್ರ ಇಟ್ಕೊಳ್ಳಿ. ಸರಿ ಕಣೆ. ಅಮ್ಮ, ಇವತ್ತು ಕೂಡ ಉಪ್ಪಿಟ್ಟ? ಹೌದು. ನಿನ್ನ ಎದುರಿಸೋದೇನು? ಇದೆಲ್ಲ ನನ್ನ ಹತ್ರ ಇಟ್ಕೊಳ್ಬೇಡ, ನಿನ್ನ ಹೆಂಡತಿಗೆ ಹೇಳು. ಲೇ, ಹೊಡಿಯಕ್ಕೆ ಮುಂಚೆ ಯಾಕೆ ಹೊಡಿತೀಯ ಅಂತ ಹೇಳ್ಬಿಟ್ಟು ಹೊಡಿಯೇ. ನಮ್ಮ ಅಜ್ಜಿ ಕೊಟ್ಟ 40 ವರ್ಷದ ಹಳೆ ಸೀರೆನ ಇಲಿ ಕಚ್ಚಾಕಿದೆ. ಲೇ, ಅದಕ್ಕೆ ಇಲ್ಲಿಗೆ ಹೊಡಿಬೇಕು ತಾನೆ, ನನಗೆ ಯಾಕೆ ಹೊಡೆದೆ? ಇಲಿ ನನ್ನ ಕೈಗೆ ಸಿಕ್ಕಿಲ್ಲ, ಸಿಕ್ಕಿದ್ದು ನೀವು. ಓಯ್, ಯಾಕೆ ಮರ ಟೆನ್ಷನ್ ಇದೆಯಾ? ಇಲ್ಲಿ ಯಾರನ್ನು ಕೇಳಿದ್ರು ಗೊತ್ತಿಲ್ಲ ಅಂತಾರೆ ಮರೆ. ನನ್ನೊಟ್ಟಿಗೆಲ್ಲ ನನಗೆಲ್ಲ ಗೊತ್ತುಂಟು. ನಿನಗೆಲ್ಲ ಗೊತ್ತುಂಟಾ? ಗೊತ್ತಿದೆ ಪದದ ವಿರುದ್ಧ ಪದ ಎಂತ ಗೊತ್ತಿಲ್ಲ. ಮತ್ತೆ ನನ್ನ ಸಾವಿಗೆ ಗೊತ್ತಿಲ್ಲ ಅಂತ ಹೇಳಿದ್ದು. ಗೊತ್ತಿಲ್ಲ ಅಂತ ಹೇಳ್ಬೇಕು. ಬಿಲ್ಡಪ್. ಡಾಕ್ಟ್ರೆ ನಮಸ್ತೆ. ನಮಸ್ತೆ, ಕೂತಳ್ಳಿ. ಎಂತ ಸಮಸ್ಯೆ? ನೀವು ಆದಿತ್ಯವಾರ ಇದ್ದೀರಿ ಇಲ್ವೋ ಅಂತ ಡೌಟ್ ಅಲ್ಲಿ ಬಂದೆ ಡಾಕ್ಟ್ರೆ. ನಾನು ವಾರದ 7 ದಿನವೂ ಇಲ್ಲೇ ಇರೋದು. ಮತ್ತೆ ನಿಮಗೆಂತ ಸಮಸ್ಯೆ? ನನ್ನ ಹೆಂಡತಿ ಯಾವಾಗಲೂ ಕಿರಿಕಿರಿ ಮಾಡ್ತಾ ಇರ್ತಾಳೆ. ನಂಗೆ ನೆಮ್ಮದಿ ಅಂತಿಲ್ಲ. ಅವಳು ಕೂಲ್ ಆಗ್ಲಿಕ್ಕೆ ಎಂತಾದ್ರೂ ಮಾತ್ರೆ ಉಂಟಾ? ಆ ತರ ಮಾತ್ರೆ ಇರ್ತಿದ್ರೆ ನಾನು ಯಾಕಪ್ಪ ಆದಿತ್ಯರನ್ನು ಓಪನ್ ಮಾಡಿ ಕೊಡ್ತಿದ್ದೆ. ನಂದು ಇದೇ ಗೋಳು ಕಾಡೋ, ಏನು ಮಾಡಕ್ಕಾಗಲ್ಲ. ಹೋಗಡಿ, ಹೋಗು. ಯಾಕೆ ಭಯ, ತುಂಬಾ ಟೆನ್ಷನ್ ಇದ್ಯಾ? ನನಗೆ ಸಿಗ್ಬೇಕಾದ್ರು ಸಿಗ್ತಾ ಇಲ್ಲ. ದುಡ್ಡು ಕೊಟ್ರಿಗೆಲ್ಲ ಸಿಗ್ತದೆ. ಲೇ, ನನಗೆ ಸಿಗೋದು ಇರೋದು ಅದೇ ಕಡೋ, ನಾನು ಕೊಟ್ಟ ದುಡ್ಡು. ಸಾಲದ? ನಿನಗೆ 100 ರೂಪಾಯಿ ಕೊಟ್ಟಿದ್ದಲ್ಲ, ಯಾಕೆ ಕೊಡ್ತೀಯ? ಓಯ್ ಚೇತು, ಎಂತ ಕಾಳುದು? ಎಂತ ಗೊತ್ತುಂಟಾ, ನಾನು ಕಾವ್ಯನ ಲವ್ ಮಾಡ್ತಿದ್ದ ವಿಷಯ ನಿಂಗೆ ಗೊತ್ತುಂಟಲ್ಲ. ಈಗ ನಮ್ಮಿಬ್ಬರ ಮದುವೆ ಮಾಡ್ಲಿಕ್ಕೆ ನಮ್ಮ ಮನೇಲಿ ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ಯಾರಾದ್ರೂ ಅಳ್ತಾರಾ? ವಿಷಯ ಇನ್ನುಂಟು. ನನ್ನ ಮದುವೆ ಖರ್ಚಿಗೆ ದುಡ್ಡು ಬೇಕು ಅಂತ ಹೇಳಿ ಸೇವಿಂಗ್ಸ್ ಮಾಡ್ಲಿಕ್ಕೆ ಎಲ್ಲ ದೀಕ್ಷಿತ್ನ ಕೈಲಿ ಕೊಡ್ತಿದ್ದೆ. ಅವ ಈಗ ಊರು ಬಿಟ್ಟೇ ಹೋಗಿದ್ದಾನೆ. ಫೋನ್ ಮಾಡಿದ್ರೆ ಫೋನ್ ಕೂಡ ಸ್ವಿಚ್ ಆಫ್. ನೀನು ಮಂಡೆ ಬಿಸಿ ಮಾಡಬೇಡ. ನಿನ್ನ ಮದುವೆಗೆ ಹೇಗಾದ್ರೂ ಹಣವನ್ನು ಅಡ್ಜಸ್ಟ್ ಮಾಡುವ, ಆಯ್ತಾ? ನಿನ್ನ ಮದುವೆ ಉಂಟಲ್ಲ, ಖಂಡಿತ ಆಗಿಯೇ ಆಗುತ್ತೆ. ಇನ್ನೆಲ್ಲಿಗೆ ಮದುವೆ ಆಗುದಾ? ನನ್ನ ಹುಡುಗಿ ಕೂಡ ಅವನ ಜೊತೆ ಓಡಿ ಹೋಗಿದ್ದಾಳೆ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ, ಆಯ್ತಾ?